ಸೊ ಹಾಗಾದ್ರೆ ಈಗ ಖಾಲಿಸ್ತಾನ್ ಮೂವ್ಮೆಂಟ್ಗೂ ಕೂಡ ಅಮೆರಿಕ ಫಂಡಿಂಗ್ ಮಾಡ್ತಾ ಇದೆ ಅಂತ. ಅವರ ಯೋಚನೆಯಲ್ಲಿ ಖಾಲಿಸ್ತಾನ ಅಂತ ಏನು ಹೇಳಿದ್ರೆ ಪಂಜಾಬು, ಹರಿಯಾಣ, ರಾಜಸ್ಥಾನ್, ಹಿಮಾಚಲ್ ಪ್ರದೇಶ ಹ್ಮ್. ವಿಲ್ ವೇಜ್ ಎ 1000 year ವಾರ್ ಆನ್ ಭಾರತ್. ಖಾಲಿಸ್ತಾನ ಆಗೋಗ್ಬಿಟ್ರೆ ಆಟೋಮೆಟಿಕಲಿ ಜಮ್ಮು ಅಂಡ್ ಕಾಶ್ಮೀರ್ ಕಟ್ ಆಫ್ ಆಗೋಗುತ್ತೆ. RSS ಹಿಂದೂ ಭಯೋತ್ಪಾದಕ ಅಂತ ಅದನ್ನೇ ಪಾಕಿಸ್ತಾನ ಇವಾಗ ಭಿಕ್ಷಾ ಬೇಡಿದ್ರು ಭಿಕ್ಷಾ ಕೊಡೋರು ಯಾರು ಇಲ್ಲ ಅವ್ರಿಗೆ. ಅಸೀಮ್ ಮುನೀರ್ ಏನು ಹೇಳಿದ್ದಾರೆ, ನಮ್ಗೇನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಅರ್ಧ ಪ್ರಪಂಚನೇ ನಾವು ನಮ್ಮ ಜೊತೆ ತಗೊಂಡು ಹೋಗ್ತೀವಿ ಅಂತ. ಈ ಖಲಿಸ್ತಾನ್ ಅನ್ನೋದು ಇನ್ನೊಂದು ಆಪರ್ಚುನಿಟಿನಾ ಅಂತ? 1962ನೇ ಇಸ್ವಿಯಲ್ಲಿ ಸರ್ದಾರ್ ಜಗದೀಪ್ ಸಿಂಗ್ ಚೌಹಾಣ್ ಅನ್ನೋರು ಪಂಜಾಬ್ ಚುನಾವಣೆಯಲ್ಲಿ ಗೆಲ್ತಾರೆ, ಸಭಾನಾಯಕರಾಗಿರ್ತಾರೆ. ಮತ್ತೆ 69ರಲ್ಲಿ ಮತ್ತೆ ಎಲೆಕ್ಷನ್ ಶುರುವಾಗುತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿಂದ ಇದು ಕೊಟ್ಟೋಗ್ತಾರೆ, ಅದು UKಗೆ ಹೋಗ್ಬಿಟ್ಟು ಅಲ್ಲಿಂದ ಖಾಲಿಸ್ತಾನ್ ಮೂಮೆಂಟ್ ಶುರು ಮಾಡ್ತಾರೆ. ಅವರ ಯೋಚನೆಯಲ್ಲಿ ಖಾಲಿಸ್ತಾನ ಅಂತ ಏನು ಹೇಳಿದ್ರೆ ಪಂಜಾಬು, ಹರಿಯಾಣ, ರಾಜಸ್ಥಾನ್, ಹಿಮಾಚಲ್ ಪ್ರದೇಶ ಎಲ್ಲ ಸೇರಿ ಒಂದು ಖಾಲಿಸ್ತಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಅವರು ಜುಲ್ಫಿಕರ್ ಅಲಿ ಭುಟ್ಟೋಗೆ ಹೇಳ್ತಾರೆ. ಈಗ 1965ನೇ ಯುದ್ಧದ ನಂತರ UN ಸೆಕ್ಯೂರಿಟಿ ಕೌನ್ಸಿಲ್ ಅದರಲ್ಲಿ ಒಂದು ಮಾತನಾಡುವಾಗ ಜುಲ್ಫಿಕರ್ ಅಲಿ ಭುಟ್ಟೋ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು 1000 ವರ್ಷ ಆದ್ರೂ ಭಾರತದ ಮೇಲೆ ನಾವು ಯುದ್ಧ ಮಾಡ್ತಾನೆ ಇರ್ತೀವಿ, ನಮಗೆ ಜಮ್ಮು ಅಂಡ್ ಕಾಶ್ಮೀರ್ ಸಿಗೋ ತನಕ ವಿಲ್ ವೇಜ್ ಎ 1000 year ವಾರ್ ಆನ್ ಭಾರತ್ ಅಂತ ಒಂದು ಮಾತು ಹೇಳ್ತಾರೆ. ಅಂದರೆ ಎಷ್ಟು ಅವ್ರ ಮನಸ್ಸಲ್ಲಿ ಕ್ರೋಧ ಇರೋದೆ ಅಂತ ನಿಮಗೆ ನಾನು ಹೇಳಬೇಕಾಗಿದ್ದಿಲ್ಲ. ಅದೇ ಒಂದು 1000 ವಿ ವಿಲ್ ವೇಜ್ ಎ 1000 years ವಾರ್ ಅನ್ನೋದು ಜಿಯಾವುಲ್ ಹಕ್ ಇದನ್ನು ತಗೊಂಡಾಗಲೇ ವಿ ವಿಲ್ ಕಿಲ್ ಭಾರತ್ ಬೈ 1000 cuts. ಅಂದರೆ 1000 ತುಂಡುಗಳ ಮಾಡಿ ನಾವು ಭಾರತನ ಸಾಯಿಸ್ತೀವಿ ಅಂತ ಅವನು ಅದನ್ನು 1000 year ವಾರ್ನ ಅದಕ್ಕೆ ಕನ್ವರ್ಟ್ ಮಾಡ್ತಾರೆ. ಓಕೆ, ಈಗ 65ನೇ ವಾರ ಸೋತರು, 71ನೇ ವಾರ ಸೋತಿದ್ರು. ಆ ಸಮಯದಲ್ಲಿ ಇವರು ಜಗದೀಪ್ ಸಿಂಗ್ ಚೌಹಾಣ್ ಅವರು ಹೋಗಿ ಹೇಳ್ತಾರೆ ಜುಲ್ಫಿಕರ್ ಅಲಿ ಭುಟ್ಟೋಗೆ, ಭಾರತನ ಹೆಂಗೆ ಬೇಕಾದ್ರೂ ನಾವು ತುಂಡು ಮಾಡಬೇಕು ಅಂತ ಒಂದು ಯೋಚನೆ ಮಾಡ್ತಿರೋ ಸಮಯದಲ್ಲಿ ಇವ್ರಿಗೆ ಒಂದು ತಾಂಬೂಲ ಕೊಟ್ಟಂಗೆ ಅವರು ಒಂದು ಇದಾಗತ್ತೆ ಅವ್ರಿಗೆ, ಏನದು ಬಯಸದೇ ಬಂದ ಭಾಗ್ಯ ಥರ ಅವರೇ ಒಂದು ಬಂದು ಕೇಳ್ಬೇಕಾದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಓಕೆ, ಜಗದೀಶ್ ಸಿಂಗ್. ಆವಾಗ ಈ 71ನೇ ವಾರ ಅನಂತರ ಇದು ಶುರುವಾಗುತ್ತೆ. ಮೊದಲನೇ ಖಾಲಿಸ್ತಾನ್ ಅಟ್ಯಾಕ್ ಯಾವಾಗ ಆಕತ್ರೆ 78ರಲ್ಲೋ 79ರಲ್ಲೋ ಡೆಲ್ಲಿಯಲ್ಲಿ ISBT ಇಂಟರ್ ಸ್ಟೇಟ್ ಬಸ್ ಟರ್ಮಿನಸ್ ಅಂತ ಒಂದಿದೆ, ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಸುಮಾರು ಜನ ಸಾಯ್ತಾರೆ. ದಟ್ ಇಸ್ ದ ಫಸ್ಟ್ ಇಂಡಿಕೇಶನ್ ಆಫ್ ಖಾಲಿಸ್ತಾನ್ ಅಗೇನ್ಸ್ಟ್ ಇಂಡಿಯನ್ಸ್. ಓಕೆ, ಬಟ್ ಈ ಖಲಿಸ್ತಾನ್ ಮೂವ್ಮೆಂಟ್ ಏನಿದೆ ಸರ್, ಇದು ಕೂಡ ಪಾಕಿಸ್ತಾನದ ಪ್ರಾಕ್ಸಿ ಯುದ್ಧದ ಒಂದು ಭಾಗನಾ ಅಂತ? ಡೆಫಿನೆಟ್ಲಿ. ಯಾಕೆಂತ ಹೇಳಿದ್ರೆ ಈಗ ಈ ಅವ್ರಿಗೆ ತರಬೇತಿ ಅಂದರೆ ವಾರ್ಫೇರ್ ತರಬೇತಿ, ಲೋ ಇಂಟೆನ್ಸಿಟಿ ಕಾನ್ಫ್ಲಿಕ್ಟ್ಲಿ ತರಬೇತಿ. ಎರಡನೇದು ಹಣ. ಮೂರನೇದು ಅಂತಾರಾಷ್ಟ್ರೀಯ ಆರ್ಗನೈಸೇಷನ್ಸ್ ಅಂದರೆ ಸಂಘಟನೆಗಳಲ್ಲಿ ಅವರು ಧ್ವನಿ ಹೆಚ್ಚಿಸೋದು, ಸೃಷ್ಟಿ ಮಾಡೋದು. ಈ ಥರ ಮಾಡ್ತಿದೆ, ಇವ್ರು ಕೊಡಲೇಬೇಕು ಅಂತ ಹೇಳೋದು. ಕಾರಣ ಏನು ಅಂತ ಹೇಳಿದ್ರೆ, ಈಗ ಈ ಸರ್ದಾರ್ ಜಗದೀಪ್ ಸಿಂಗ್ ಚೌಹಾಣ್ ಏನು ಮಾಡ್ತಾರೆ ಅಂದರೆ ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಪಂಜಾಬ್, ಹಿಮಾಚಲ್ ಪ್ರದೇಶ್. ಈಗ ನೀವು ಭಾರತದ ಮ್ಯಾಪ್ ನೋಡಿದ್ರೆ ಮೇಲ್ಗಡೆ ಹಿಂಗೆ ಬರುತ್ತಲ್ಲ, ಕತ್ತು ಥರ ಬರುತ್ತೆ, ಅದು ಜಮ್ಮು ಅಂಡ್ ಕಾಶ್ಮೀರ. ಅದಾದಮೇಲೆ ಇದೆಲ್ಲ ಸೇರ್ಕೊಂಡ್ಬಿಟ್ರೆ ಖಾಲಿಸ್ತಾನ್ ಆಗೋಗ್ಬಿಟ್ರೆ ಆಟೋಮೆಟಿಕಲಿ ಜಮ್ಮು ಅಂಡ್ ಕಾಶ್ಮೀರ್ ಕಟ್ ಆಫ್ ಆಗೋಗುತ್ತೆ ಫ್ರಮ್ ಮೇನ್ಲ್ಯಾಂಡ್ ಇಂಡಿಯಾ. ಮೇನ್ಲ್ಯಾಂಡ್ ಇಂಡಿಯಾ ಕಟ್ ಆಫ್ ಮಾಡಿಬಿಟ್ರೆ ಅವ್ರಿಗೆ ಜಮ್ಮು ಅಂಡ್ ಕಾಶ್ಮೀರನ್ನು ತೊಗೊಬೋದು. ಒಂದೇ ಕಲ್ಲಲ್ಲಿ 2 ಮಾವಿನಕಾಯಿ ಅಂತ ಹೇಳ್ತಾರಲ್ಲ, ಆ ಥರ ಖಾಲಿಸ್ತಾನು ಸೃಷ್ಟಿಯಾಗತ್ತೆ, ಜಮ್ಮು ಅಂಡ್ ಕಾಶ್ಮೀರು ನಾವು ಕಬ್ಜಾ ಮಾಡ್ಕೋಬೋದು, ಆಮೇಲೆ ಖಾಲಿಸ್ತಾನು ನಮ್ಮ ಜೊತೆ ಇದು ಮಾಡ್ಕೋಬೋದು ಅಂತೇಳಿ. ಓಕೆ, ಸೊ ಅದೇ ಇದರಿಂದ ಅವರು ಇದಕ್ಕೆ ಸಹಕಾರ ನೀಡಲಿಕ್ಕೆ ಒಪ್ಕೊಂಡಿದ್ದು. ಓಕೆ, ಸೊ ಹಾಗಾದ್ರೆ ಈಗ ಖಾಲಿಸ್ತಾನ್ ಮೂವ್ಮೆಂಟ್ಗೂ ಕೂಡ ಅಮೆರಿಕ ಫಂಡಿಂಗ್ ಮಾಡ್ತಾ ಇದೆ ಅಂತ? ಅದಕ್ಕಿಂತಲೂ
ಎಸ್ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಏನೊಂದು ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೊದಲನೇ ರಿಕ್ವೈರ್ಮೆಂಟು ಬೇಕಾಗಿರೋದೇನು ಅಂತ ಹೇಳಿದ್ರೆ ಹಣ. ಫಸ್ಟ್ ಈಸ್ ಹಣ. ಕರೆಕ್ಟ್. 2 ಜನಬಲ. ಇವೆರಡಿದ್ದರೆ ನಾವೇನು ಬೇಕಾದ್ರೂ ಮಾಡ್ಬೋದು. ಸೊ ರಷ್ಯಾ ಬಂದು ಅಫ್ಘಾನಿಸ್ತಾನ ಮೇಲೆ ಬರುತ್ತೆ, ಆಕ್ಯುಪೈ ಮಾಡ್ಕೊಳತ್ತೆ. ಸೊ ರಷ್ಯಾ ಅವರು ಇದು ಯು ಎಸ್ ಎಸ್ ಆರ್ನ ಓಡಿಸ್ಬೇಕು. ಆಗ ಯು ಎಸ್ ಎಸ್ ಆರ್, ನಾವು ನಾಟ್ ರಷ್ಯಾ, ಈಗ ಯು ಎಸ್ ಎಸ್ ಆರ್ ರಷ್ಯಾ ಆಗಿದೆ. ಆಗ ಯು ಎಸ್ ಎಸ್ ಆರ್, ಯುನೈಟೆಡ್ ಸೋಷಿಯಲಿಸ್ಟ್ ರಿಪಬ್ಲಿಕ್. ಅವ್ರನ್ನ ಓಡಿಸೋದಕ್ಕೆ ಪಾಕಿಸ್ತಾನ ಸಹಕಾರ ತಗೊಳುತ್ತೆ. ಮುಜಾಹಿದೀನ್ಸ್ ಅಂತ ಒಂದು ಇದು ಕ್ರಿಯೇಟ್ ಮಾಡುತ್ತೆ. ಏನದು ಉಗ್ರವಾದ ಇಲ್ಲ ಭಯೋತ್ಪಾದಕ ಏನು ಬೇಕಾದ್ರೂ ನೀವು ಹೇಳ್ಕೊಬೋದು. 50 ದೇಶದ ಜನಗಳು ಇಲ್ಲಿ ಬಂದು ಸೇರಿ ಟ್ರೈನಿಂಗ್ ತಗೊಂಡು ಅದ್ರ ಮೇಲೆ ದಾಳಿ ಮಾಡೋಕ್ಕೆ ಹೋಗ್ತಾರೆ. ಅದು ಕೊಡೋ ದುಡ್ಡು, ಅದಕ್ಕೆ ದುಡ್ಡು ಬೇಕಾಗತ್ತೆ. ಸೊ ಅಮೆರಿಕ ಫಂಡಿಂಗ್ ಮಾಡುತ್ತೆ. ಆ ಫಂಡಿಂಗ್ 3 ಭಾಗ ಆಗುತ್ತೆ. ಒಂದು ಭಾಗ ಮುಜಾಹಿದೀನ್ಸ್ಗೆ ಹೋಗುತ್ತೆ, ಇನ್ನೊಂದು ಭಾಗ ಖಾಲಿಸ್ತಾನ್ಗೆ ಹೋಗುತ್ತೆ, ಆ್ಯಂಡ್ 3ನೇ ಭಾಗ ಪಾಕಿಸ್ತಾನಿ ಆರ್ಮಿ ಥರ ಜನರಲ್ಸು ಅವ್ರು ಪಾಕೆಟ್ ಮಾಡ್ಕೋತಾರೆ. ಆ ದುಡ್ಡಲ್ಲಿ ಅವ್ರು ಪಾಕೆಟ್ ಮಾಡ್ಕೊಂಡಷ್ಟು, ಜನರಲ್ಸ್ ಪಾಕೆಟ್ ಮಾಡ್ಕೊಂಡಷ್ಟು ಇವರಿಬ್ಬರಿಗೂ ಹೋಗಲಿಲ್ಲ. ಅದು ಅಲ್ಲದೆ ಹಣ ಮಾತ್ರ ಅಲ್ಲದೆ ಇದು ಈ ಏನದು ಉಪಕರಣ ಸಪ್ಲೈನೂ ಮಾಡ್ತಾರೆ ಅವರು, ಇವ್ರಿಗೂ ಕೊಡ್ತಾರೆ ಅವರು. ಸೊ ಆದ್ದರಿಂದ ಅವರು ದೇ ಆರ್ ಏಬಲ್ ಟು ಫಂಡ್ ದಟ್ ಖಾಲಿಸ್ತಾನ್ ವಾರ್. ಸೊ ಇಟ್ ಈಸ್ ಇಂಡೈರೆಕ್ಟ್ಲಿ ಇದು ಅಟೆಂಪ್ಟ್ ಬೈ ಅಮೆರಿಕ ಟು ಫಂಡ್ ಖಾಲಿಸ್ತಾನ್. ಓಕೆ ಸರ್, ಇನ್ನು ಜಮ್ಮು ಕಾಶ್ಮೀರದಲ್ಲಿ ಪ್ರಾಕ್ಸಿ ವಾರ್ ಶುರುವಾಗಿದ್ದು ಯಾವಾಗ? 1947 ಆಫ್ಟರ್ ಪಾರ್ಟಿಷನ್ ಶುರುವಾಯ್ತಾ ಹೇಗೆ? ಅದೇ ನಾನು ಹೇಳಿದ್ನಲ್ಲ, ಮೊದಲನೇ 1947 ವಾರನೇ ಪಶ್ತೂನ್ಸು ತನೂಲೀಸು ಇವೆರಡು ಟ್ರೈಬ್ಸು ಸೇರಿ ಒಳಗಡೆ ಬಂದಿದ್ದು ಜಮ್ಮು ಕಾಶ್ಮೀರ. ಕೈಂಡ್ ಆಫ್ ಇದರ ಯು ಕ್ಯಾನ್ ಕಾಲ್ ಇಟ್ ಎಸ್, ಅದನ್ನೇ ನೀವು ಟೆರರಿಸಮ್ ಅಂತಲೂ ಕೇಳ್ಬೋದು, ಇಲ್ಲ ಪ್ರಾಕ್ಸಿ ವಾರ್ ಅಂತಲೂ ಹೇಳ್ಬೋದು. ಎರಡೂ ಸಿದ್ಧವಾಗುತ್ತೆ. ಯಾಕಂದರೆ ಪಾಕಿಸ್ತಾನ ಅದಕ್ಕೆ ದುಡ್ಡು ಕೊಟ್ಟರು. ಒಂದೇ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಅವರು ಅದನ್ನೇ ಜಮ್ಮು ಆ್ಯಂಡ್ ಕಾಶ್ಮೀರನ ಸೆಲ್ಫ್ ಸ್ಟ್ರಗಲ್ ಅಂತ ಪ್ರೊಜೆಕ್ಟ್ ಮಾಡಬೇಕು ಅಂತ ಅವ್ರನ್ನೇ ಕಳಿಸಿ ಅವರು ಲೋಕಲ್ಸ್ ಅಂತ ಹೇಳಬೇಕು ಅಂತೇಳಿ ಅವರು ಮಾಡಿದ್ದ ಪ್ರಯತ್ನ ಅದು. ಸೊ ದಟ್ ಈಸ್ ದ ಫಸ್ಟ್ ಪ್ರಾಕ್ಸಿ ಅಟೆಂಪ್ಟ್ ಆಫ್ ಪ್ರಾಕ್ಸಿ ವಾರ್ ಬೈ ಪಾಕಿಸ್ತಾನ್ ಆನ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಮೊದಲನೇ ಪ್ರಯತ್ನ ಪ್ರಾಕ್ಸಿ ವಾರ್ಗೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ 1947, ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ 26 ಅಕ್ಟೋಬರ್ 1947ನೇ ವರ್ಷದಲ್ಲಿ ಈ ಪ್ರಾಕ್ಸಿ ವಾರದ ಮೊದಲೇ ದಾಳಿ ಆಗಿದ್ದಲ್ಲಿ. 26 ಅಕ್ಟೋಬರ್ 1947. ಓಕೆ ಸರ್, ಈಗ ಪಾಕಿಸ್ತಾನ ಇದೇ ರೀತಿ ಟೆರರಿಸ್ಟ್ಗಳನ್ನ ಭಾರತದೊಳಗಡೆ ಕಳಿಸ್ತಾನೆ ಇದೆ ಅಂತ ಇಟ್ಕೊಳ್ಳೋಣ. ಅಂದರೆ ಭಾರತಕ್ಕೆ ಟೆರರಿಸ್ಟ್ಗಳನ್ನ ಸಪ್ಲೈ ಮಾಡ್ತಾನೆ ಇದ್ರೆ ನಮ್ಮ ಸರ್ಕಾರ ಇಸ್ರೇಲ್ ಥರ ಏನಾದರೂ ಆ್ಯಕ್ಷನ್ ತಗೊಳುತ್ತಾ ಅಂತ? ಭಾರತ ಯಾಕೆ ಪಾಕಿಸ್ತಾನ ಮೇಲೆ ಇಷ್ಟೊಂದು ಕರುಣೆ ತೋರ್ತಿದೆ ಅಂತ ಹೇಳ್ಬಿಟ್ಟು ಪ್ರತಿ ಸಾರಿನೂ ಈ ಥರ ಒಂದು ಭಯೋತ್ಪಾದಕರ ದಾಳಿ ನಡೀತದೆ, ಬರೀ ಅವರು ಧ್ವನಿ ಎತ್ತುತ್ತಾರೆ. ಈಗ ನೋಡಿ, 1993 ಬಾಂಬೆ ಬ್ಲಾಸ್ಟ್ ಆಯಿತು, ಸಾಕಷ್ಟು ಜನ ಸಾಯ್ತಾರೆ, ಹೆಚ್ಚು ಕಡಿಮೆ 100 ಜನ ಸಾಯ್ತಾರೆ ಅದಲ್ಲಿ. ಅದಾನಂತರ ಅವನು ದಾವೂದ್ ಇಬ್ರಾಹಿಂ ಆ ಕಡೆ ಹೋಗಿ ಸೇರ್ಕೋತಾನೆ. ಅದಾದಮೇಲೆ ಈ ಜಮ್ಮು ಆ್ಯಂಡ್ ಕಾಶ್ಮೀರ ಸಾಕಷ್ಟು ದಾಳಿಗಳಾಗುತ್ತೆ. ಸಿವಿಲಿಯನ್ಸು ಸಾಯಿಸ್ತಾರೆ, ಸಿಕ್ಸ್ನು ಸಾಯಿಸ್ತಾರೆ, ಪಂಡಿತರನ್ನು ಡಿಸ್ಪ್ಲೇಸ್ ಮಾಡ್ತಾರೆ, ಯಂಗ್ಸರ್ನೇ ಮಾನಭಂಗ ಮಾಡ್ತಾರೆ, ಕೆಲವರು ಅವ್ರನ್ನೇ ಇಟ್ಕೊಂಡು ಮತ್ತೆ ಮದುವೆ ಮಾಡ್ಕೊಂಡು ಅಲ್ಲೇ ಇಟ್ಕೊಂಡಿರ್ತಾರೆ, ಎಲ್ಲ ಓಡ್ಬಿಡ್ತಿರ್ತಾರೆ. ಅದಾದಮೇಲೆ ಈಗ ಮುಂಬೈ ತಾಜ್ ಹೋಟೆಲ್ ಅಟ್ಯಾಕ್ ಆಗತ್ತೆ. ಆವಾಗ ಅದು ಒಂದು ಮಹಾ ಇದು. ಅಲ್ಲಿ ತುಕಾರಾಮ್ ಅಂಬ್ಲೆಯವನು ಎಕ್ಸ್ ಸರ್ವಿಸ್ ಮ್ಯಾನು ಪೊಲೀಸ್ನಲ್ಲಿ ಇದ್ದವನು, ಅವನು ಅಜ್ಮಲ್ ಕಸಬ್ ಹಿಡ್ಕೊಂಡಿದ್ದಕ್ಕೆ ಇದು ಗೊತ್ತಾಗತ್ತೆ ಏನು ಅಂತ ಹೇಳ್ಬಿಟ್ಟು, ಇದು ಪಾಕಿಸ್ತಾನದ ಪ್ರಯತ್ನ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಅವನ ಜೀವಂತದಲ್ಲಿ ಹಿಡ್ಕೊಂಡಿಲ್ಲ ಅಂದಿದ್ರೆ ಇದು RSS ಹಿಂದೂ ಭಯೋತ್ಪಾದಕ ಅಂತ ಅದನ್ನೇ ಕಾಂಗ್ರೆಸ್ನವರು ಅದನ್ನೇ ಘೋಷಣೆ ಮಾಡೋದಕ್ಕೆ ಎಲ್ಲ ಸಿದ್ಧವಾಗೋಗ್ಬಿಟ್ಟಿದ್ರು. ಸಿಕ್ಕಿತು, ಅದೊಂದು ಅದೃಷ್ಟ ಆಯಿತು. ಅದಾದಮೇಲೆ ಏನೊಂದು ಪ್ರತಿಕ್ರಿಯೆಗಳು ನಾವು ಕೊಟ್ಟಿಲ್ಲ ಅವ್ರಿಗೆ, ನಮ್ಮ ಸರ್ಕಾರ ಕೊಟ್ಟಿಲ್ಲ. ಬರೀ ಅಂತಾರಾಷ್ಟ್ರೀಯದಲ್ಲಿ ನಾನು ಖಂಡನೆ ಮಾಡ್ತೀನಿ ಏನಾದರೂ ಕಟ್ಕೊಂಡು ಮುಂದೆ ಬಸವನ ಪುರಾಣ ಥರ ಆಗೋಯ್ತದು ಕತೆ. ಓಕೆ, ಸೊ
ಪಾಕಿಸ್ತಾನ ಇದನ್ನು ಯಾವತ್ತೂ ಅವರು ತಲೆಗೆ ಹಚ್ಕೊಂಡೇ ಇಲ್ಲ. ಅವ್ರು ಏನು ಬೇಕೋ ಮಾಡ್ಕೊಂಡು ಹೋಗ್ತಾರೆ. ನೀವೇನು ಬೇಕಾದ್ರೂ ನೀವು ಮಾತಾಡ್ಕೊಳ್ಳಿ, ನಾವೇನು ಬೇಕಾದ್ರೂ ನಾವು ಮಾಡ್ಕೊಂಡು ಹೋಗ್ತೀವಿ. ಈಗ ಏನಾಯಿತು ಅಂತ ಹೇಳಿದ್ರೆ 2014ರಲ್ಲಿ ಹೊಸ ಸರ್ಕಾರ ಬಂತು. 16ರಲ್ಲಿ ಊಡಿ ಆಯಿತು. ಸಮ್ವೇರ್ ಇನ್ ಸೆಪ್ಟೆಂಬರ್ ಅಂತ ಅನಿಸುತ್ತೆ ನನ್ನ ಇದು ಪ್ರಕಾರ. ಸೆಪ್ಟೆಂಬರ ಇಲ್ಲ ಫೆಬ್ರವರಿ, ನನಗೆ ಇದು ಎರಡು ಮಿಕ್ಸ್ ಆಗ್ತಾ ಇದೆ. ಅದು 19 ಸೈನಿಕರನ್ನು ಕೊಲ್ತಾರೆ ಅವರು. ಸೊ ಆವಾಗ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ. ಮೊದಲನೇ ಬಾರಿಗೆ ನಡೆದ ಒಂದು ಭಯೋತ್ಪಾದಕ ಘಟನೆಗೆ ಪ್ರತಿಕ್ರಿಯೆ ನೀಡಿದ್ದು 2016ರಲ್ಲಿ. ಸಾಕಷ್ಟು ಅದರ ಬಗ್ಗೆ ಪ್ರೂಫ್ ಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿಮ್ಮ, ನಾನು ಹೋಗ್ತಾ ಇರೋದು ಯುದ್ಧಕ್ಕೆ, ನಾನು ಹೋಗ್ತಾ ಇರೋದು ಸಿನಿಮಾ ಹಿಡಿಯೋಕ್ಕೋ ಇಲ್ಲ ಟೂರ್ಗೂ ಅಲ್ಲ. ನಾನು ಯುದ್ಧ ಮಾಡೋದಕ್ಕೆ ಹೋಗ್ತೀನಿ ವಿನಃ ನಾನು ಒಬ್ಬನ ಕುಟ್ಕೊಂಡ್ಬಿಟ್ಟು ನಾನು ಮಾಡೋದನ್ನೆಲ್ಲ ನೀನು ಇದು ಮಾಡು, ನನಗೆ ಗೆಲ್ಲಬೇಕು, ಜನರನ್ನ ವಾಪಸ್ ಕರ್ಕೊಂಬರ್ಬೇಕು. ಅದೇ ನನ್ನ ಅಂದರೆ ಯಾವೊಂದು ದಂಡನಾಯಕ ಅಲ್ಲಿ ಹೋಗ್ತಾನೆ ಅವ್ರ ಜೊತೆ, ಅವರ ಉದ್ದೇಶ ಅವ್ರಿಗೆ ಎಷ್ಟು ನಾವು ಡ್ಯಾಮೇಜ್ ಮಾಡಬೇಕು ಅಷ್ಟು ಡ್ಯಾಮೇಜ್ ಮಾಡಬೇಕು ಅನ್ನೋ ಒಂದು ಗುರಿಯಿಂದನೇ ಹೋಗ್ತಾನೆ. ಕೆಚ್ಚಿಂದ ಹೋಗ್ತಾನೆ, ಹಿಡಿದು ಬಾಯಲ್ಲಿ ರಕ್ತ ಹಾಕಿ ಸೆಳಿಬೇಕು ಅಂತ ಹೋಗ್ತಾನೆ. ಅವನು ಒಂದೇ ಶಾಟಲ್ಲಿ ಕೊಲ್ಲಬೇಕು ಅಂತ ಹೋಗಲ್ಲ. ಅವನು ಈ ಗಂಟ್ಲು ಹಿಡ್ಕೊಂಡು ಅಲ್ಲಿಂದ ರಕ್ತ ಕಾಳಿ ದೇವಿ ಬೆಳಿಬೇಕು ಅಂತ ಒಂದು ಯೋಚನೆಯಲ್ಲಿ ಹೋಗ್ತಾನೆ. ಅಂಥ ಸಮಯದಲ್ಲಿ ಈ ಒಂದು ಪ್ರೂಫ್ ಬೇಕು ಅಂತ ಕೇಳ್ತಾ ಇರೋದು ಇಂಥ ಒಂದು ಮಹಾಮೂರ್ಖರು ನಮ್ಮ ರಾಜಕೀಯ ನಾಯಕರು ಎಲ್ಲಿ ನಾನು ನೋಡಲಿಲ್ಲ. ಭಾರತಕ್ಕೆ ಶತ್ರುಗಳು ಬೇಕಾಗಿಲ್ಲ, ನಮ್ಮ ರಾಜಕೀಯ ನಾಯಕರುಗಳೇ ಸಾಕಷ್ಟು. ಅದರ ನಂತರ ನಿಮಗೆ ಇದಾಯಿತು, ಏನದು ಪೆಹಲ್ಗಾಮ್ ಆಯಿತು. ಪೆಹಲ್ಗಾಮಲ್ಲೂ ಪುಲ್ವಾಮಾ ಆಯಿತು. ಪುಲ್ವಾಮಾದಲ್ಲಿ 40 ಜನ CRPFನವರು ಲೀವ್ಗೆ ಹೋಗ್ಬೇಕಾಗಿರೋರು ಮೇಲೆ ಒಂದು ಕಾರು ಫುಲ್ಲು ಸ್ಫೋಟ ಎತ್ಕೊಂಡೋಗಿ ಅದನ್ನು ಬ್ಲಾಸ್ಟ್ ಮಾಡ್ತಾರೆ. 40 ಜನ ಆಗ್ತಾರೆ. ನಮ್ಮ ಮಂಡ್ಯದಿಂದ ಒಬ್ಬರು ಗುರುನು ಅದಲ್ಲಿ ವೀರಗತಿ ಪ್ರಾಪಿಸ್ತಾರೆ. ಅದು ಓಕೆ, ಅದಾಯಿತು. ಅದಾಗಿದ್ದ ಕೂಡಲೇ ನಾವು ಬಾಲಾಕೋಟ್ ಸ್ಟ್ರೈಕ್ ಆಗುತ್ತೆ. ಬಾಲಾಕೋಟ್ ಸ್ಟ್ರೈಕು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಇದರಲ್ಲಿ ಅಭಿನಂದನ್ ವರ್ತಮಾನ್ ಬಂದು MiG-21 ಯುದ್ಧ ವಿಮಾನದಲ್ಲಿ 50ನೇ ಇಸ್ವಿಯಲ್ಲಿ ಮಾಡಿದ್ದ ಒಂದು ಯುದ್ಧ ವಿಮಾನ ಇಟ್ಕೊಂಡು 80ಕ್ಕೆ ಮೇಲೆ ಮಾಡಿದ್ದ ಒಂದು ಯುದ್ಧ ವಿಮಾನ, ಅದೂ ಅಪ್ಗ್ರೇಡೆಡ್, ಟೆಕ್ನಾಲಜಿಕಲಿ ಅಪ್ಗ್ರೇಡೆಡ್. ಆ ಸಮಯದಲ್ಲಿ ಕರೆಂಟ್ ಟೆಕ್ನಾಲಜಿ ಇದ್ದಿತ್ತು, ಅದು ಅಪ್ಗ್ರೇಡ್ ಮಾಡಿದರೆ ಎಲ್ಲ ಹಳೇದು AVNX ಫೈರ್ ಕಂಟ್ರೋಲ್ ಸಿಸ್ಟಮ್ಸ್ ಎಲ್ಲ ಬದಲಾಯಿಸಿ ಒಳ್ಳೆ ಮಾಡರ್ನ್ ಯುದ್ಧ ವಿಮಾನನೇ ಸುಟ್ಟು ಬಿಡಿಸ್ತಾರೆ. ಓಕೆ, ಅದು ಎರಡನೇ ಪ್ರತಿಕ್ರಿಯೆ. ಸೊ ಮೂರನೇ ಪ್ರತಿಕ್ರಿಯೆ ಈಗ ಪೆಹಲ್ಗಾಮ್. 16ನೇ ತಾರೀಕು ಏಪ್ರಿಲ್ ಅಸೀಮ್ ಮುನೀರ್ ಹೇಳ್ತಾರೆ, 2 ನೇಷನ್ ಥಿಯರಿ ಬಗ್ಗೆ ಹೇಳ್ತಾರೆ. ಹಿಂದೂಗಳು ಬೇರೆ, ಮುಸ್ಲಿಮ್ಗಳ ಯೋಚನೆ ಬೇರೆ, ನಾವಿಬ್ಬರೂ ಯಾವತ್ತೂ ಒಂದುಗೂಡಿ ಇರಲಿಕ್ಕಾಗೋದಿಲ್ಲ ಅಂತ ಒಂದು ಬಹಳ ದೊಡ್ಡ ಭಾಷಣ ಕೊಡ್ತಾರೆ. ಕೊಟ್ಟಿದ್ದ ಕೂಡಲೇ ನಮಗೊಂದು ಯೋಚನೆ ಬಂತು, ಇದು ಏನೋ ಘಟನೆ ನಡೆಯುತ್ತೆ ಅಂತ ಅಂದ್ಕೊಂಡಿದ್ರು. ನನಗೊಂದು ಮಾತಲ್ಲ, ಪ್ರತಿಯೊಂದು ಮಿಲಿಟ್ರಿ ಅವ್ರಿಗೂ ಈ ಯೋಚನೆ ಬಂದೇ ಬರುತ್ತೆ, ಏನೋ ಒಂದು ನಡೀತಾ ಇದೆ, ಅದಕ್ಕೆ ಅವನು ಈ ಥರ ಒಂದು ಸೂಚನೆ ಕೊಡ್ತಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಆದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಇಷ್ಟೊಂದು ಟೆರೈನ್ ಅಂದರೆ ದೇಶ ನೆಲ ಹೆಂಗಿದೆ ಅಂತ ಹೇಳಿದ್ರೆ, ಕಾಡು ಬೆಟ್ಟ 100ಕ್ಕೆ 100 ಕವರ್ ಮಾಡೋದು ಭಾಳ ಕಷ್ಟ. ಆಯ್ತಾ, ಹೇಳ್ಬೋದು ಸೈನ್ಯ ತಮ್ಮ ಕೆಲಸ ಮಾಡಲಿಲ್ಲ ಅಂತ ಸಾಕಷ್ಟು ಜನ ಘೋಷಣೆ ಮಾಡ್ತಿದ್ದಾರೆ. ಯಾರು ಏನು ಬೇಕಾದ್ರೂ ಘೋಷಣೆ ಮಾಡ್ಬೋದು, ಅದ್ರ ಬಗ್ಗೆ ನನಗೇನು ಚಿಂತೆ ಇಲ್ಲ. ಬಿಕಾಸ್ 100% ಆಗೋದಿಲ್ಲ. ಒಂದು ಯುದ್ಧ ಅಂತ ಹೋದ್ಮೇಲೆ ಪ್ರತಿಯೊಂದು ಕಡೆ ನಾವು ಗೆಲ್ಲಬೇಕು ಅಂತಿಲ್ಲ. ಒಂದು ಸಣ್ಣ ಯುದ್ಧ ಇದು ಕೆಲವು ಕಡೆ ನಾವು ಸೋಲ್ಬೋದು, ಆದರೆ ಓವರಾಲ್ ನೋಡಿದ್ರೆ ಗೆಲ್ಲಬೇಕು ಅನ್ನೋದೇ ಇದು. ಅಲ್ಲಿ 29 ಜನನೇ ಸಾಯಿಸ್ಬಿಟ್ಟು ಹೋಗ್ತಾರೆ 22ನೇ ತಾರೀಕು, ಎಕ್ಸಾಕ್ಟ್ಲಿ 6 days ಆಫ್ಟರ್ ಅವರು ಅಸೀಮ್ ಮುನೀರ್ ಅವರು ಸ್ಟೇಟ್ಮೆಂಟ್ ಆದಮೇಲೆ. ಪಾಕಿಸ್ತಾನ ಇದ್ರ ನೋಡ್ತಿದ್ದೆ, ಇವ್ರೇನೋ ಮಾಡ್ತಾರೆ ಮತ್ತೆ ಅಂದ್ಬಿಟ್ಟು. ಯಾಕಂದರೆ ಆಲ್ರೆಡಿ 2 ಸರಿ ಅವ್ರಿಗೆ ರುಚಿ ಗೊತ್ತಾಗಿದೆ ಅವ್ರಿಗೆ. ಸೊ 7ನೇ ತಾರೀಕು ರಾತ್ರಿ ಚೆನ್ನಾಗಿ ಪ್ಲಾನ್ ಮಾಡಿಕೊಂಡು 7ನೇ ತಾರೀಕು ರಾತ್ರಿ 1:44 ಸಮಯದಲ್ಲಿ, 7ನೇ ತಾರೀಕು ರಾತ್ರಿ ಅಲ್ಲ, 7ನೇ ತಾರೀಕು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ದಾಳಿ ನಡೆಯುತ್ತೆ. 84 ಯುದ್ಧ ವಿಮಾನಗಳು ಪಾಕಿಸ್ತಾನ, ಇದು 9 ಭಯೋತ್ಪಾದಕರ ತರಬೇತಿ ಕೇಂದ್ರಗಳ ಮೇಲೆ ದಾಳಿ ಮಾಡ್ತಾರೆ.
ಸಾಕಷ್ಟು ಡ್ಯಾಮೇಜ್ ಕ್ರಿಯೇಟ್ ಮಾಡುತ್ತೆ, ಹ್ಮ್. ಮಾಡ್ತಾರೆ. ಅದು ಅಲ್ಲಿಗೆ ನಿಲ್ಲಿಲ್ಲ, ಮತ್ತೆ ಅವರು ಪ್ರತಿ ದಾಳಿ ಮಾಡ್ತಾರೆ. ಪ್ರತಿ ದಾಳಿ ಮಾಡಿ ಆವಾಗಲೇ ಅವರು ನಮ್ಮ ಭಾರತ ಏನು ಮಾಡಬೇಕು, ಬರೀ ಆ ಭಯೋತ್ಪಾದಕರ ತರಬೇತಿ ಕೇಂದ್ರಗಳು, ಆ ರಿಕ್ರೂಟ್ಮೆಂಟ್ ಕೇಂದ್ರಗಳನ್ನ ನಾಶಪಡಿಸ್ಬೇಕು ಅಂತ ಒಂದು ಯೋಚನೆಯಿಂದ ಹೋದ್ರೇನು ಅವ್ರು ಮತ್ತೆ ಇದನ್ನು ಯುದ್ಧ ಅಂತ ಅಂದ್ಕೊಂಡು ಮತ್ತೆ ಅವರು ದಾಳಿ ಮಾಡೋಕ್ಕೆ ಬರ್ತಾರೆ. ದಾಳಿ ಮಾಡಿದಾಗಲೇ 11 ಏರ್ ಬೇಸಸ್ ಮೇಲೆ ಅಟ್ಯಾಕ್ ಆಗುತ್ತೆ. 11 ಏರ್ ಬೇಸ್ ಮೇಲೆ ಅಟ್ಯಾಕ್ ಆಗುತ್ತೆ. ಆದರೆ ಮೋರ್ ದೆನ್ 11 ಏರ್ ಬೇಸು, ಕೆಲವು ಕಡೆ ಹೇಳ್ತಾರೆ 13, ಕೆಲವು ಕಡೆ ಹೇಳ್ತಾರೆ 21 ಕಡೆ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ ಸಮಯದಲ್ಲೇ ನಿಮ್ಗೆ ಇದು ನೂರ್ಖಾನ್ ಏರ್ ಬೇಸು, ಬೊಲಾರಿ, ಸರ್ಗೋದಾ ಅವೆಲ್ಲ ಇದಾಗತ್ತೆ. ಅಂದರೆ ಅದರಲ್ಲಿ ನೂರ್ಖಾನ್ ಏರ್ ಬೇಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಏರ್ ಬೇಸು. ಅವ್ರದ್ದು ಕಮಾಂಡ್ ಕಂಟ್ರೋಲ್ ಸಿಸ್ಟಮ್ಸು ಅಂತ ಹೇಳಿದ್ರೆ, ಒಂದು ಯುದ್ಧ ಮಾಡಬೇಕಾದ್ರೆ ಕಮಾಂಡ್ ಕಂಟ್ರೋಲ್ ಸಿಸ್ಟಮ್ಸ್, ಆಗ್ನೇಯ ಸೆಲ್ಸೋನು ಕಂಟ್ರೋಲ್ ಸಿಸ್ಟಮ್, ಅಂದರೆ ಅವ್ರನ್ನ ಆ ಯುದ್ಧನ ಹೆಂಗೆ ಅದನ್ನೇ ನಾವು ಹೆಂಗೆ ತಿಳ್ಕೊತೀವೋ, ಆ ದಂಡನಾಯಕ ಹೆಂಗೆ ತಿಳ್ಕೊತಾನೆ ಆ ಥರ ನಡೆಸಬೇಕು ಅನ್ನೋ ಒಂದು ಆದೇಶಗಳನ್ನ ಚೆಲ್ಸೋದಕ್ಕೆ ಕಂಟ್ರೋಲ್ ಅಂತ ಹೇಳ್ತಾರೆ. ಕಂಟ್ರೋಲು. ಕಮಾಂಡ್ ಅಂದರೆ ಅದು ದಂಡನಾಯಕನ ಇರೋ ಜಾಗ. ಕಂಟ್ರೋಲ್ ಸಿಸ್ಟಮ್ ಅವನ ಸುತ್ತ ಕಂಟ್ರೋಲ್ ಇರುತ್ತದೆ. ಎಲ್ಲ ಅದು ಯುದ್ಧ ಹೆಂಗೆ ನಡೀತಿದೆ ಅಂತ ಅವ್ನಿಗೆ ಪ್ರತಿ ಸೆಕೆಂಡು ಅವನಿಗೆ ಇನ್ಫಾರ್ಮೇಷನ್ ಬರ್ತಿರ್ತದೆ. ಆ ಇನ್ಫಾರ್ಮೇಷನ್ ಇಟ್ಕೊಂಡು ಅವನು ಅದನ್ನೇ ತನ್ನ ಆದೇಶಗಳನ್ನ ಬದಲಾಯಿಸ್ತಿರ್ತಾನೆ. ಸೊ ದಟ್ ಆ ಪರಿಣಾಮ ಅವನು ತಿಳ್ಕೊಂಡಾಗ ಬರಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಪರಿಣಾಮ ಅವನು ತಿಳ್ಕೊಂಡಾಗ ಏನು ಬರಬೇಕು, ಅವನು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಅಂಥ ಒಂದು ಮಹಾ ಕಂಟ್ರೋಲ್ ಸಿಸ್ಟಮ್ನ ಸುಟ್ಟು ಬಿಡಿಸ್ತಾರೆ. ಅಲ್ಲಿ ಆಕ್ಸಿಡೆಂಟಲ್ಲಿ ಕಿರಣ ಎಲ್ಸಲ್ಲಿ ಈ ಅಣು ಬಾಂಬುಗಳು ಡ್ಯಾಮೇಜ್ ಆಗುತ್ತೆ. ಅದು ನಿರಂತರವಾಗಿ ಅದು ಪ್ರಯೋಗ ಮಾಡ್ಕೊಳ್ಳೋಕೆ ಆಗದೆ ಅಂತ ಒಂದು ಡ್ಯಾಮೇಜ್ ಕ್ರಿಯೇಟ್ ಮಾಡ್ತಾರೆ. ಓಕೆ ಓಕೆ ಸರ್, ಈಗ ಇಷ್ಟೆಲ್ಲ ಬೆಳವಣಿಗೆಗಳಾದ ಮೇಲೆ ಒಂದು ಕಡೆ ಈ ಪಾಕಿಸ್ತಾನದ ಪ್ರಾಕ್ಸಿ ವಾರ್ ಇರ್ಬೋದು, ಟೆರರಿಸ್ಟ್ಗಳಿಗೆ ಅವ್ರು ನಿರಂತರವಾಗಿ ಸಪೋರ್ಟ್ ಮಾಡ್ತಿರೋವಂಥದ್ದು ಇರ್ಬೋದು, ಅಂದರೆ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ, ಇದನ್ನೆಲ್ಲ ನೋಡಿದ್ರೆ ಪಾಕಿಸ್ತಾನದ ಫ್ಯೂಚರ್ ಹೇಗಿರುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಪಾಕಿಸ್ತಾನ ಇವಾಗ ಭಿಕ್ಷಾ ಬೇಡಿದ್ರು ಭಿಕ್ಷಾ ಕೊಡೋರು ಯಾರು ಇಲ್ಲ ಅವ್ರಿಗೆ. ಮೊದಲನೇದಾಗಿ ಯಾಕೆ ಅಂತ ಹೇಳಿದ್ರೆ, ಅವರು ಪಾಕಿಸ್ತಾನ ನೋಡಿ, ಪಾಕಿಸ್ತಾನ ಅವ್ರ ಭಾರತದ ಸ್ವತಂತ್ರ ಒಂದೇ ದಿನ ವ್ಯತ್ಯಾಸ. ಒಂದಿನ ಮುಂದೆ ಅವ್ರಿಗೆ ಸಿಕ್ತು, ಒಂದಿನ ನಂತರ ಸಿಕ್ತು. ಭಾರತ ಆವಾಗಿಂದ ಭಾರತ ಪ್ರಗತಿಗೆ ಕೆಲಸ ಮಾಡ್ತು. ಓಕೆ, ಕಡಿಮೆ ಗತಿಯಿಂದ ಹೋಗಿರ್ಬೋದು. ಈಗ ಮತ್ತೆ ಇದು 90ರ ನಂತರ ಅದು ಗತಿ ಸ್ವಲ್ಪ ಜಾಸ್ತಿ ಆಗಿದೆ ಭಾರತದಲ್ಲಿ. ಅದೇ ಸಮಯ ಇವ್ರಿಗೂ ಸಿಕ್ಕಿದೆ. ಅವ್ರು ಭಾರತನ ಹೆಂಗೆ ಸೋಲಿಸ್ಬೇಕು, ಭಾರತನ ಹೆಂಗೆ ಬಗ್ಗಿಸ್ಬೇಕು ಅಂತ ಅದೇ ಒಂದು ಯೋಚನೆಯಲ್ಲಿ ಅವ್ರ ಯೋಚನೆ ಎಲ್ಲ ಇದರಲ್ಲೇ ವೇಸ್ಟ್ ಮಾಡಿಬಿಟ್ರು. ಸೊ ಪಾಕಿಸ್ತಾನದಲ್ಲಿ ಯಾವೊಂದು ಪ್ರಗತಿನೂ ಇಲ್ಲ, ಬದಲಾವಣೆನೂ ಇಲ್ಲ. ಜನರ ಲಿವಿಂಗ್ ಸ್ಟ್ಯಾಂಡರ್ಡ್ಸು ಏನಾದರೂ ಆಗಿರಲಿ, ಏನೇ ಆಗಿರಲಿ. ಈಗಲೇ ನಾವು ತಿಳ್ಕೊಂಡ್ರೆ, ನಾವು ಚಿಕ್ಕ ಹುಡುಗರಾಗಿರ್ಬೇಕಾದ್ರೆ ನಮ್ಗೊಂದು ಸೈಕಲ್ ತೊಗೋಬೇಕು ಅಂದ್ರೆ ನಾವು ಯೋಚನೆ ಮಾಡಬೇಕಾಗಿತ್ತು. ಇವಾಗ ಒಂದು ಕಾರ್ ತೊಗೊಬೇಕಾದ್ರೆ ಯೋಚನೆ ಮಾಡಬೇಕಾಗಿಲ್ಲ. ಸುಮ್ಮನೆ ಹೋಗಿ ಒಂದು ಡಾಕ್ಯುಮೆಂಟ್ ಸೈನ್ ಮಾಡಿ ಕಾರ್ ತೊಗೊಂಡು ಬರ್ತಾ ಇರ್ಬೋದು. ಸೊ ಅಷ್ಟೊಂದು ಬದಲಾವಣೆ ಆಗಿದೆ. ಪಾಕಿಸ್ತಾನಲ್ಲಿ ಆ ಥರ ಇಲ್ಲ. ಎಲ್ಲ ಜಾಸ್ತಿ, ಬೆಲೆ ಜಾಸ್ತಿ, ಅಲ್ಲಿ ಹಸಿವು ಅನ್ನೋದು ಜಾಸ್ತಿ. ಅವರಲ್ಲೇ ಇನ್ಸೈಡ್ ಪ್ರಾಬ್ಲಮ್ಸ್ ಭಾಳ ಇದೆ. ತಾಲಿಬಾನ್ ಅವ್ರಿಗೆ ಯಾರು ಕ್ರಿಯೇಟ್ ಮಾಡಿದ್ರು ಅದು ಮುಜಾಹಿದೀನ್ಸು, ನಾವು ಅವರು ತಾಲಿಬಾನ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ಬಲೂಚಿಸ್ತಾನಲ್ಲಿ ಸಮಸ್ಯೆ ಆಗ್ತಾ ಇದೆ. ಬಲೂಚಿಸ್ತಾನ ಏನು ಅವ್ರು ಮುಟ್ಲೇ ಇಲ್ಲ. ಅವ್ರು ಅವಾಗ ಹೆಂಗಿತ್ತೋ ಹಂಗೆ ಇದೆ ಅದು. ಸೊ ಬಲೂಚಿಸ್ತಾನವ್ರು ಅವ್ರಿಗೆ ಎಗೇನ್ಸ್ಟ್ ಆಗಿದ್ದಾರೆ. ಸಾಲ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ಅವ್ರಿಗೆ ಭಿಕ್ಷಾ ಬೇಡಿದ್ರು ಭಿಕ್ಷಾ ಕೊಡೋದಕ್ಕೂ ರೆಡಿ ಇಲ್ಲ, ಸಾಲ ಕೊಡೋದು ಮಾತು ಬಿಡಿ. ಎಲ್ಲ ಅಲ್ಲಿ ಇಲ್ಲಿ. ಈಗ ಸೋಷಿಯಲ್ ಮೀಡಿಯಲ್ಲಿ ನೋಡೋಕೆ ಹೋದರೆ ಶಹಬಾಜ್ ಶರೀಫ್ನ ಯಾರ ಜೊತೆ, ಯಾವ ದೇಶದ ನಾಯಕನ ಜೊತೆ ಮಾತಾಡಿದ್ರು, ಇವನು ಸಾಲ ಕೇಳಕ್ಕೆ ಹೋಗ್ತೀನಿ ಅಂತ ಎಲ್ಲರೂ ಜರಿತಿದ್ದಾರೆ. ಓಕೆ, ಭಾಳ ಜರಿತಿದ್ದಾರೆ. ಸೊ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಇದು ಪಾಕಿಸ್ತಾನ ಚೆದರೋದ್ರಲ್ಲಿ ಯಾವೊಂದು ಸಂಶಯ ಇಲ್ಲ. ಭಾಳ ಶೀಘ್ರದಲ್ಲಿ ಆಗ್ಬೋದು, ಇಲ್ಲ ಆಗದೆ ಇರ್ಬೋದು. ಬಲೂಚಿಸ್ತಾನ ಹೋಗ್ಬೋದು, ಇಲ್ಲಾಂದರೆ ಒಳಗಡೆನೇ ಅವ್ರು ಹೊಡ್ಕೊಂಡು ಸಾಯ್ತಾ ಇರ್ತಾರೆ. ಓಕೆ, ಆ್ಯಂಡ್ ಅವರ ಪ್ರಯತ್ನ ಭಾರತದ ಮೇಲೆ ಈ ಪ್ರಾಕ್ಸಿ ವಾರ್ ನಡೆಯುತ್ತೆ. ಸ್ವಲ್ಪ ಈಗ ಜೋಪಾನ ಆಗ್ತಾರೆ ಅಷ್ಟೇ. ಬಿಕಾಸ್ ಆಲ್ರೆಡಿ 3 ಸರಿ ಆಗಿದೆ. 3ನೇ ಸರಿ ಡ್ಯಾಮೇಜ್ ಅವ್ರ ಕೈಯಲ್ಲಿ ತಾಳೋಕ್ಕಾಗ್ತಾ ಇಲ್ಲ. ಇದನ್ನು ಮತ್ತೆ ನಾವು ಹೆಂಗೆ ಮಾಡಬೇಕು, ಮತ್ತೆ ಅವ್ರು ಘೋಷಣೆ ಮಾಡ್ತಿದ್ದಾರೆ, ನಾವು ಯಾವ ಬೇಕಾದ್ರೂ ಮಾಡ್ತೀವಿ. ಅಸೀಮ್ ಮುನೀರ್ ಏನು ಹೇಳಿದ್ದಾರೆ, ನಮ್ಗೇನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಅರ್ಧ ಪ್ರಪಂಚನೇ ನಾವು ನಮ್ಮ ಜೊತೆ ತೊಗೊಂಡೋಗ್ತೀವಿ ಅಂತ ಎದುರಿಸಿದ್ದಾನೆ. ಒಂದು ಜವಾಬ್ದಾರಿಯಾದ ಒಂದು ಅಧಿಕಾರಿ ಆಡೋ ಮಾತಲ್ಲ ಇದು. ಜವಾಬ್ದಾರಿ ಇದ್ದರೆ
ಈ ಥರ ಒಂದು ಮಾಡೋ ಮಾತು ಅವ್ರು ಯಾರು ಮಾಡೋದಿಲ್ಲ. ಅವ್ನಿಗೇನೋ ಒಂದೇ ಒಂದು ಇದು, ಅವನ ಮನಸ್ಸಲ್ಲಿರೋದು ಭಾರತ ನೋಡಿಬೇಕು, ಭಾರತ ನೋಡಿಬೇಕು, ಭಾರತ ನೋಡಿಬೇಕು, ಹೊಡಿಬೇಕು ಅಂದರೆ ಕೆಡೋನು ಕೇಡೇ ನೆನೆಸ್ತಾನೆ ಅಂತ ಒಂದು ಹಳೆ ಗಾದೆ ಇದೆ. ನಮ್ಮೂರ ಕಡೆ ಹೇಳ್ತಾರೆ. ಇಲ್ಲಿ ಕನ್ನಡದಲ್ಲಿ ಇಲ್ಲಿ ಹೇಳಿದ್ರೆ ನಮ್ಮೂರ ಕಡೆ ಭಾಳ ಪ್ರಯೋಗ ಮಾಡ್ತಾರೆ. ಏನಾದ್ರು ಮಾಡಿದ್ರೆ ಆ ಥರ ಅದು ಕೆಡೋ ಸಮಯ ಇದೆ, ಅವ್ನು ಕೆಡ್ತಾ ಇದ್ದಾನೆ ಅಷ್ಟೇ. ಆನೆ ಸಾಯೋದಕ್ಕೆ ಮುಂದೆ 6 ತಿಂಗಳಿಗೆ ಮುಂದೆ ತಲೆ ಮೇಲೆ ಮಣ್ಣು ಹಾಕ್ಕೊಂಡಂಗೆ ಅವ್ರು ಪ್ರತಿ ಸಾರಿ ಅವ್ರ ತಲೆ ಮೇಲೆ ಮಣ್ಣು ಹಾಕ್ಕೊಳ್ತಾನೆ ಇದ್ದಾರೆ. ಅವರು ಸಾರ್ವಜನಿಕರು ಏನು ಅದು ಧ್ವನಿ ಎಬ್ಬರಿಸ್ತಾ ಇಲ್ಲ. ಇವರಲ್ಲೂ ಯೋಚನೆಯಲ್ಲಿ ಏನು ಪರಿವರ್ತನೆ ಬರ್ತಾ ಇಲ್ಲ. ಸೊ ಪಾಕಿಸ್ತಾನ್ ಒಂದು ಹೆಣ ಅಂತ ಹೇಳ್ಬೋದು ನನ್ನ ಪ್ರಕಾರ ಅಷ್ಟೆ. ಅಂದರೆ ಆ ಹೆಣನೇ ನಾವು ಗುಳಿ ತೋಡಿ ಮಣ್ಣು ಮಾಡಬೇಕು. ಇಲ್ಲ ಅಂದರೆ ಅದು ಕೊಳೆತು ರೋಗ ಮತ್ತು ಅದು ನಮಗೆ ಹರಡಿಸೋದಕ್ಕೆ ಚಾನ್ಸಸ್ ಉಂಟು. ಓಕೆ ಸರ್, ಕೊನೆಯದಾಗಿ ಈ ಪ್ರಾಕ್ಸಿ ವಾರ್ ಏನು ಪಾಕಿಸ್ತಾನ ಮಾಡ್ಕೊಂಡು ಬರ್ತಾ ಇದೆ, ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ ಅಂತ ಹಾಗಾದರೆ? ಯಾಕೆಂದರೆ ಅವ್ರು ಹಿಂದೆನೂ ಮಾಡಿದ್ರು, ಈಗಲೂ ಮಾಡ್ತಿದ್ದಾರೆ, ಮುಂದೆನೂ ಮಾಡ್ತಾರೆ ಅಂತ ನೀವು ಒಂದೇ ಒಂದು ಸೊಲ್ಯೂಷನ್ನು, ಪಾಕಿಸ್ತಾನ ಅಳಿಸ್ಬೇಕು, ಪಾಕಿಸ್ತಾನ ತುಂಡು ಮಾಡಬೇಕು, ಪಾಕಿಸ್ತಾನ ನಾವು ಇಂಡಿಯಾ ಹೋಗಿ ಆಕ್ಯುಪೈ ಮಾಡ್ಕೋಬೇಕು. ಓಕೆ, ಅಲ್ಲಿ ಆಡಳಿತ ಭಾರತದ ನಡಿಬೇಕು. ಅದುವರೆಗೂ ಪಾಕಿಸ್ತಾನ ಸುಮ್ಮನೆ ಕೂತ್ಕೊಳ್ಳೋದು. ಬಟ್ ಇಸ್ ಇಟ್ ಪಾಸಿಬಲ್? ಐ ಆಮ್ ಗಿವಿಂಗ್ ಇಟ್ ಇನ್ ರೈಟಿಂಗ್. ಅದ್ರ ಬಗ್ಗೆ ಅದು ಒಂದು ಫ್ರೀಡಮ್ ಕೊಡಿ ಸೈನಿಕರಿಗೆ. ಎಸ್, ನಿನ್ನ ಗುರಿ ಪಾಕಿಸ್ತಾನ ಹಿಡ್ಕೋಬೇಕು, ಕಂಪ್ಲೀಟ್ ಆಗಿ ಆ ದೇಶ ನಾಶ ಮಾಡಬೇಕು ಅಂತ ಹೇಳ್ತೀವಿ. ಮಾಡ್ಬಿಡ್ತೀವಿ. ಅಲ್ಲಿವರೆಗೂ ಇದಕ್ಕೇನು ಸೊಲ್ಯೂಷನ್ ಇಲ್ಲ. ಅಲ್ಲಿವರೆಗೂ ಇದಕ್ಕೆ ಏನು ಸೊಲ್ಯೂಷನ್ ಇಲ್ಲ. ಇರೋವರೆಗೂ ಅವರು ಪದೇ ಪದೇ ಮಾಡ್ತಾನೆ ಇರ್ತಾರೆ. 25 ವರ್ಷದಿಂದ ನೋಡಿರೋ ವಿಷಯ, 5 ಬಗ್ಗದೆ ಇದ್ದು 50 ಬಗ್ಗತ್ತ ಅಂತ ಒಂದು ಮಾತಿದೆ. ಅಂದರೆ 5 ವರ್ಷದಲ್ಲಿ ನಾವು ಕಲಿತಿದ್ದ ಬುದ್ಧಿ 50 ವರ್ಷದಲ್ಲಿ ಏನು ಬುದ್ಧಿ ಕಲಿತೀವಿ ಅಂತ ಹೇಳ್ಬಿಟ್ಟು ಈಗ 75 ವರ್ಷ ಆಗೋಯ್ತು, 75 ವರ್ಷಕ್ಕೆ ಮೇಲೆ ಆಗೋಯ್ತು. ಇದುವರೆಗೂ ಕಲಿತಿದ್ದ ಬುದ್ಧಿ ಇನ್ಮೇಲೆ ಏನು ಅವ್ರು ಕಲಿತಾರೆ? ಏಕೆಂದರೆ ಅವರ ಸೈನ್ಯದಲ್ಲಿ ಮಾತ್ರನೇ ಅಲ್ಲ, ಸಾರ್ವಜನಿಕರು ಚಿಕ್ಕ ಮಕ್ಕಳಿಂದ ಹಿಂದೂಗಳನ್ನೇ ಕಫೀರ್ ಅಂದರೆ ಯಮದೂತ, ಅದು ಹಾಳು ಮಾಡೋನು ಕಫೀರ್ ಅಂತ ಹೇಳಿದ್ರೆ. ಆ ಥರನೇ ಈ ಯಮದೂತರುಗಳಾಗಿ ಅಂತ ಹೇಳಿ ಬೆಳೆಸೋ ಒಂದು ಸಮಾಜದಲ್ಲಿ ಏನು ಪರಿವರ್ತನೆ ಸಿಗುತ್ತೆ ನಿಮ್ಗೇನಾದ್ರು ಒಂಚೂರು ನಂಬಿಕೆ ಇದೆಯಾ? ನಿಮ್ಗೆ ಇದುವರೆಗೂ ಗೊತ್ತಿರಲಿಲ್ಲ ಅನಿಸುತ್ತೆ. ನಾನೀಗ ಹೇಳ್ತಾ ಇದ್ದೀನಿ, ಆ ಥರ ಒಂದು ಯೋಚನೆ ಇರೋ ಸಮಾಜದಲ್ಲಿ ಒಳ್ಳೆ ಯೋಚನೆ ಎಲ್ಲಿ ಬರುತ್ತೆ? ಥ್ಯಾಂಕ್ ಯು ಸರ್. ಈ ಪ್ರಾಕ್ಸಿ ವಾರ್ಗೆ ಸಂಬಂಧಪಟ್ಟ ಹಾಗೆಯೇ ಪಾಕಿಸ್ತಾನ ಹಿಂದೆ ಮಾಡಿದ್ದು, ಈಗ ಮಾಡ್ತಾ ಇರುವಂಥದ್ದು ಭಾರತ್ ಟೆರರಿಸಮ್, ಅದ್ರ ಜೊತೆಗೆ ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ ನಮಗೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಭಾರತ್. ನೋಡಿದ್ರಲ್ಲ, ಪ್ರಾಕ್ಸಿ ವಾರ್ ಬಗ್ಗೆ ಇವತ್ತು ಬ್ರಿಗೇಡಿಯರ್ ರವಿ ಸರ್ ಸಾಕಷ್ಟು ಮಾಹಿತಿನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಅವರು ನಮ್ಮ ಜೊತೆ ಇರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.